ಮ್ಯಾಮ್, ಕೀಬೋರ್ಡಲ್ಲಿರೋ ವಿಂಡೋ ಕೀನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು? ನೋಡಿ, ಈಗ ನಿಮಗೆ ಬೇರೆ ಕೀಸ್ಗಳನ್ನು ಯೂಸ್ ಮಾಡೋದು ಗೊತ್ತಿದೆ, ವಿಂಡೋ ಕೀ ಉಪಯೋಗ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ವಿಂಡೋ ಕೀಯನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ವಿಂಡೋ ಕೀಯನ್ನು ಬೇರೆ ಒಂದು ಆಲ್ಫಾಬೆಟಿಕಲ್ ಜೊತೆ ಯೂಸ್ ಮಾಡಿದಾಗ ಅದು ತನ್ನ ಕೆಲಸವನ್ನು ಮಾಡುತ್ತೆ. ಹೇಗೆ ಅಂದರೆ ವಿಂಡೋ ಪ್ಲಸ್ ಎ. ಈಗ ವಿಂಡೋ ಪ್ಲಸ್ ಎಯನ್ನು ಪ್ರೆಸ್ ಮಾಡಿದ್ದೀನಿ. ಈಗ ನಿಮಗೆ ಒಂದು ಟ್ಯಾಬ್ ಓಪನ್ ಆಗಿದೆ. ಇದರಲ್ಲಿ ವೈಫೈ ಕನೆಕ್ಟ್ ಮಾಡಿದ್ದು, ಬ್ಲೂಟೂತ್ ಕನೆಕ್ಟ್ ಮಾಡಿದ್ದು, ಅಥವಾ ನೀವು ಏರೋಪ್ಲೇನ್ ಮೋಡಿಗೆ ಹಾಕೋದಿದ್ರೆ, ಅಥವಾ ನಿಮ್ಮ ಸೌಂಡ್ ಕನೆಕ್ಟ್ ಮಾಡೋದಿದ್ರೆ, ಬ್ರೈಟ್ನೆಸ್ಸನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡೋದಿದ್ರೆ ಈ ಒಂದು ಟ್ಯಾಬ್ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ವಿಂಡೋ ಪ್ಲಸ್ ಇ ಬಟನನ್ನು ಪ್ರೆಸ್ ಮಾಡ್ತೀವಿ. ವಿಂಡೋ ಪ್ಲಸ್ ಇ ಬಟನನ್ನು ಪ್ರೆಸ್ ಮಾಡಿದರೆ ದಿಸ್ ಪಿ ಸಿ ಓಪನ್ ಆಗುತ್ತೆ. ಇದರಲ್ಲಿ ದಿಸ್ ಪಿ ಸಿಯಲ್ಲಿ ನೋಡಿ ನಿಮಗೆ ಡೆಸ್ಕ್ಟಾಪ್, ಡೌನ್ಲೋಡ್ಸ್, ಡಾಕ್ಯುಮೆಂಟ್ಸ್, ಪಿಕ್ಚರ್ಸ್, ನಿಮಗೆ ಏನೇನಿದೆ ಇದನ್ನೆಲ್ಲ ಇದರಲ್ಲಿ ಎಲ್ಲವನ್ನು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ವಿಂಡೋ ಪ್ಲಸ್ ಎಫ್ ಬಟನನ್ನು ಪ್ರೆಸ್ ಮಾಡಿದರೆ ಫೀಡ್ಬ್ಯಾಕನ್ನು ಕೊಡೋದಿದ್ರೆ, ನೀವು ಸಿಸ್ಟಮ್ ಬಗ್ಗೆ ನೀವು ಫೀಡ್ಬ್ಯಾಕನ್ನು ಹಾಕೋದಿದ್ರೆ ಇದರಲ್ಲಿ ನೀವು ಹಾಕ್ಬೋದು. ನೆಕ್ಸ್ಟು ವಿಂಡೋ ಪ್ಲಸ್ ಜಿಯನ್ನು ಯೂಸ್ ಮಾಡ್ತೀನಿ. ವಿಂಡೋ ಪ್ಲಸ್ ಜಿಯನ್ನು ಯೂಸ್ ಮಾಡಿದರೆ ನೀವು ಸ್ಕ್ರೀನ್ ಶಾಟ್ ತೊಗೋಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದು, ಆಟೋಮೆಟಿಕ್ಕಾಗಿ ನೀವು ಸ್ಕ್ರೀನ್ ರೆಕಾರ್ಡನ್ನು ಇಟ್ಕೋಬೋದು ಇದರಲ್ಲಿ. ಸೊ ಇದಕ್ಕೆ ಇದೊಂದು ಆಪ್ಷನ್ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಕಂಟ್ರೋಲ್ ವಿಂಡೋ ಪ್ಲಸ್ ಎಚ್ ಬಟನ್, ವಿಂಡೋಸ್ ಪ್ಲಸ್ ಎಚ್ ಬಟನನ್ನು ಯೂಸ್ ಮಾಡಿದರೆ ನೋಡಿ, ನೀವು ವಾಯ್ಸ್ ಮೂಲಕ ಕೆಲವೊಂದು ನಿಮ್ಗೆ ಗೊತ್ತಿದೆ, ಈಗ ವಾಯ್ಸ್ ಮೂಲಕ ನೀವು ಕೆಲವೊಂದನ್ನು ಆಪ್ಷನ್ಗಳನ್ನು ಹೇಳ್ತೀರಾ. ಸೊ ಅಂಥದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇದರಲ್ಲಿ ವಿಂಡೋ ಪ್ಲಸ್ ಎಚ್ ಬಟನನ್ನು ಬಳಕೆ ಮಾಡೋದ್ರ ಮೂಲಕ. ವಿಂಡೋ ಪ್ಲಸ್ ಐ ಬಟನ್, ವಿಂಡೋ ಪ್ಲಸ್ ಐ ಬಟನ್ನ ಬಳಕೆ ಭಾಳ ಚೆನ್ನಾಗಿದೆ. ಯಾಕೆ ಅಂದರೆ ನೀವು ಕೆಲವೊಂದು ಸತಿ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ನಿಮಗೆ ಕೆಲವೊಂದನ್ನು ಅನ್ಇನ್ಸ್ಟಾಲ್ ಮಾಡಲಿಕ್ಕೆ, ಪ್ರೋಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಗೊತ್ತಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ವಿಂಡೋ ಪ್ಲಸ್ ಐ ಬಟನನ್ನು ಪ್ರೆಸ್ ಮಾಡಿದರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಆ್ಯಪ್ ಅಂತ ಇದೆಯಲ್ಲ, ಇದನ್ನೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸ್ಟಾಲ್ಡ್ ಆ್ಯಪ್ ಅಂತ ಇದೆ. ಸೊ ಇನ್ಸ್ಟಾಲ್ಡ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ಡ್ ಆ್ಯಪ್ ಅಂದರೆ ಇಲ್ಲಿ ನಿಮ್ಗೆ ಏನೇನು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅದನ್ನ ತೋರಿಸ್ತಾ ಇರುತ್ತೆ. ಸೊ ನೋಡಿ, ಇಲ್ಲಿ ಯಾವ್ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯಿತು ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ. ಇದೇ ರೀತಿಯಾಗಿ ನನಗೆ ಈಗ ಯಾವುದೋ ಒಂದು ಈ ಸಾಫ್ಟ್ವೇರ್ ಬೇಡ, ಫೋಟೋಶಾಪ್ ಬೇಡ. ಸೊ ಫೋಟೋಶಾಪ್ ರೈಟ್ ಕ್ಲಿಕ್ ಮಾಡ್ತೀನಿ, ಅನ್ಇನ್ಸ್ಟಾಲ್ ಅಂತ ಕೊಡ್ತೀನಿ. ನೋಡಿ, ಅನ್ಇನ್ಸ್ಟಾಲ್ ಈ ಪ್ರೋಗ್ರಾಮ್ ಅಂತ ಕೊಡ್ತೀನಿ. ಸೊ ಈಗ ಪ್ರೋಗ್ರಾಮ್ ಅನ್ಇನ್ಸ್ಟಾಲ್ ಆಗುತ್ತೆ, ಅಂದರೆ ಸಿಸ್ಟಮಿಂದ ಡಿಲೀಟ್ ಆಗುತ್ತೆ. ಎಲ್ಲ ತುಂಬ ಆ್ಯಪ್ಗಳಿರೋದ್ರಿಂದ ನಮ್ಮ ಸಿಸ್ಟಮ್ ಸ್ಲೋ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ಯೂಸ್ ಇಲ್ಲದೆ ಇರುವಂಥ ಆ್ಯಪ್ಗಳನ್ನು ನಾವು ಈ ರೀತಿಯಾಗಿ ಅನ್ಇನ್ಸ್ಟಾಲ್ ಮಾಡ್ಬೋದು. ಸೊ ವಿಂಡೋಸ್ ಪ್ಲಸ್ ಐ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನೀವು ನೋಡಿ, ಇಲ್ಲಿ ಬ್ಲೂಟೂತ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ಬೋದು, ಇಂಟರ್ನೆಟ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೋಬೋದು. ಅದೇ ರೀತಿಯಾಗಿ ನೀವು ಟೈಮು, ಲ್ಯಾಂಗ್ವೇಜ್ಗಳನ್ನು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಬೇರೆ ಬೇರೆ ರೀತಿಯ ಆಪ್ಷನ್ಸ್ಗಳಿದೆ ಇಲ್ಲಿ. ಸೊ ನೀವೆಲ್ಲವನ್ನು ಈಗ ನೋಡಿ, ಇಲ್ಲಿ ನಿಮಗೆ ಫೋಟೋಶಾಪ್ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಈಗ ಅದು ಡಿಲೀಟ್ ಆಯಿತು. ಅದೇ ರೀತಿಯಾಗಿ ಸೊ ಮತ್ತೆ ಬೇರೆ ಕೀ ಅಂದರೆ ವಿಂಡೋ ಪ್ಲಸ್ ಎಲ್. ವಿಂಡೋ ಪ್ಲಸ್ ಎಲ್ಲನ್ನು ಯೂಸ್ ಮಾಡಿದರೆ ನಮ್ಮ ಸ್ಕ್ರೀನ್ ಲಾಕ್ ಆಗ್ತಾ ಇದೆ. ಸೊ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ಏನಾಯಿತು, ಲಾಕ್ ಆಯಿತು. ಅಥವಾ ನಿಮ್ಮ ಸಿಸ್ಟಮ್ ಇದ್ದಿದ್ರೆ ಸಿಸ್ಟಮ್ ಸ್ಕ್ರೀನ್ ಅನ್ನೋದು ಲಾಕ್ ಆಗುತ್ತೆ. ಸೊ ವಿಂಡೋಸ್ ಪ್ಲಸ್ ಎಲ್. ಅದಾದಮೇಲೆ ವಿಂಡೋಸ್ ಪ್ಲಸ್ ಪಿ. ವಿಂಡೋಸ್ ಪ್ಲಸ್ ಪಿಯನ್ನು ಯೂಸ್ ಮಾಡಿದರೆ ನೀವು ಪ್ರಾಜೆಕ್ಟರ್ ಕನೆಕ್ಟ್ ಮಾಡ್ಬೋದು. ನೋಡಿ, ಸಿಸ್ಟಮಿಗೆ ನೀವು ಪ್ರಾಜೆಕ್ಟ್ರನ್ನು ಕನೆಕ್ಟ್ ಮಾಡಬೇಕಾದ್ರೆ ಈ ಒಂದು ವಿಂಡೋ ಪ್ಲಸ್ ಪಿ ಬಟನನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ನೀವು ವಿಂಡೋಸ್ ಪ್ಲಸ್ ಆರ್. ವಿಂಡೋಸ್ ಪ್ಲಸ್ ಆರ್ ಅಂದರೆ ರನ್ ಅಂತ ಹೇಳ್ತೀವಿ. ರನ್ ಅಂತ ನಮಗೀಗ ಅನ್ವಾಂಟೆಡ್ ಫೈಲ್ಸ್ಗಳಿರುತ್ತೆ. ಸೊ ಅನ್ವಾಂಟೆಡ್ ಫೈಲ್ಸನ್ನು ಡಿಲೀಟ್ ಮಾಡಬೇಕಾದ್ರೆ ರನ್ ಓಪನ್ ಆಗಬೇಕಾಗುತ್ತೆ. ಆವಾಗ ಶಿಫ್ಟ್ ಪರ್ಸೆಂಟೇಜ್ ಹಾಕಿ ಪರ್ಸೆಂಟೇಜನ್ನು ಹಾಕಿ ನೀವು ಇಲ್ಲಿ ನೋಡ್ಬೋದು. ಅನ್ವಾಂಟೆಡ್ ಫೈಲ್ಸ್ ಇಲ್ಲಿ ತುಂಬ ಇದೆ. ಸೊ ಕಂಟ್ರೋಲ್ ಎ ಹೊಡೆದು ಇವನ್ನೆಲ್ಲ ಡಿಲೀಟನ್ನು ತೊಗೋಬೋದು. ಶಿಫ್ಟು ಮತ್ತು ಡಿಲೀಟನ್ನು ಹೊಡೆದ್ರೆ ಪರ್ಮನೆಂಟ್ ಡಿಲೀಟ್ ಆಗುತ್ತೆ. ಸೊ ನೀವು ಖಾಲಿ ಡಿಲೀಟ್ ಬಟನನ್ನು ಹೊಡೆದ್ರೆ ಅದು ರೀಸೈಕಲ್ ಬಿನ್ನಲ್ಲಿ ಹೋಗಿ ಸೇವ್ ಆಗುತ್ತೆ. ಅನ್ವಾಂಟೆಡ್ ಫೈಲ್ಸ್ಗಳನ್ನು ಯಾವಾಗಲೂ ನೀವು ಡಿಲೀಟ್ ಮಾಡಬೇಕು. ಯಾಕಂದರೆ ಸಿಸ್ಟಮು ಫಾಸ್ಟ್ ಆಗಬೇಕು. ಸಿಸ್ಟಮ್ ಸ್ಲೋ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಸಿಸ್ಟಮನ್ನು ಫಾಸ್ಟ್ ಮಾಡಬೇಕಂದ್ರೆ, ಅನ್ವಾಂಟೆಡ್ ಫೈಲ್ಸನ್ನು ಡಿಲೀಟ್ ಮಾಡಬೇಕಂದ್ರೆ ಈ ರೀತಿಯಾಗಿ ನೀವು ಡಿಲೀಟ್ ಮಾಡ್ಬೋದು. ಆಮೇಲೆ ವಿಂಡೋಸ್ ಪ್ಲಸ್ ಎಸ್. ವಿಂಡೋಸ್ ಪ್ಲಸ್ ಎಸ್ ಅಂದರೆ ನೀವು ರೀಸೆಂಟಾಗಿ ಯಾವುದೆಲ್ಲ ಒಂದು ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡಿದ್ದೀರಾ. ನಾನು ಈ ಮೊದಲೇ ಏನು ಮಾಡಿದ್ದೀನಿ, MS ವರ್ಡು, ಎಕ್ಸೆಲ್ಲು, ಗೂಗಲ್ ಕ್ರೋಮು, ಟ್ಯಾಲಿ ಎರ್ಪಿನೆ, ಈ ಥರ ನಾನು ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ರೀಸೆಂಟಾಗಿ ಯಾವುದೆಲ್ಲ ಸಾಫ್ಟ್ವೇರ್ ಓಪನ್ ಆಗಿದೆ ಅನ್ನೋದನ್ನು ನೋಡಲಿಕ್ಕೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ವಿಂಡೋಸ್ ಪ್ಲಸ್ ಎಕ್ಸ್.
ವಿಂಡೋಸ್ ಪ್ಲಸ್ ಎಕ್ಸನ್ನು ಯೂಸ್ ಮಾಡಿದರೆ ನೋಡಿ ತುಂಬ ಉಪಯೋಗ ಇದೆ ಇದರಲ್ಲಿ ನೀವು ಇನ್ಸ್ಟಾಲಿಂಗ್ ಆ್ಯಪನ್ನು ನೋಡ್ಬೋದು. ಅದೇ ರೀತಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಡ್ರೈವ್ಗಳನ್ನು ಕಂಪಾರ್ಟ್ಮೆಂಟ್ ಆಫ್ ಡ್ರೈವ್ ಆಗಿ ಮಾಡ್ಬೋದು. ಅದೇ ರೀತಿಯಾಗಿ ಸೆಟ್ಟಿಂಗ್ಸ್ಗಳನ್ನು ಸಿಸ್ಟಮ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ಬೋದು, ರನ್ ಮಾಡ್ಬೋದು. ಅದೇ ರೀತಿಯಾಗಿ ಶಟ್ ಮಾಡ್ಬೋದು. ಸೊ ಡೆಸ್ಕ್ಟಾಪ್ಗಳನ್ನು ನೋಡ್ಬೋದು. ಇವೆಲ್ಲವನ್ನು ಕೂಡ ಇದರಲ್ಲಿ ನೀವು ನೋಡ್ಬೋದು. ಇದಕ್ಕೆ ಬಳಸುವಂಥ ಕೀ ವಿಂಡೋಸ್ ಪ್ಲಸ್ ಎಕ್ಸ್ ಆಯಿತಾ. ವಿಂಡೋಸ್ ಪ್ಲಸ್ ಎಕ್ಸನ್ನು ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ವಿಂಡೋಸ್ ಪ್ಲಸ್ F1 ವಿಂಡೋಸ್ ಪ್ಲಸ್ F1 ಯೂಸ್ ಮಾಡಿದರೆ ನೋಡಿ ಈಗ ನಿಮಗೆ ಗೂಗಲ್ ಕ್ರೋಮ್ ಓಪನ್ ಆಯಿತು. ಸೊ ಇವಾಗ ನೀವು ಏನಾದರೂ ಸರ್ಚಿಂಗ್ ಮಾಡಬೇಕು ಅಂದರೆ ಸರ್ಚಿಂಗನ್ನು ಮಾಡಲಿಕ್ಕೆ ಇದು ಓಪನ್ ಆಗುತ್ತೆ. ವಿಂಡೋಸ್ ಪ್ಲಸ್ F1 ಅದಕ್ಕೆ ಆಯಿತಾ. ಅದೇ ರೀತಿಯಾಗಿ ನೀವು ಶಿಫ್ಟ್ ಕಂಟ್ರೋಲ್ ವಿಂಡೋ ಪ್ಲಸ್ ಆಲ್ಟ್ ಎಲ್ ಅನ್ನು ಯೂಸ್ ಮಾಡಿ. ಸೊ ಇಷ್ಟು ಕೀಯನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಗೂಗಲ್ ಕ್ರೋಮ್ ಓಪನ್ ಆಗುತ್ತೆ. ಸೊ ನಿಮಗೆ ನೀವು ಕೇಳಿದಂಥ ಮಾಹಿತಿ ಸಿಕ್ಕಿದೆ ಅನ್ಕೊತೀನಿ. ಸಿಕ್ಕಿದೆಯಾ? ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್.